ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ SDHK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ, ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ ಇದೆ. ನೋಡಿ, ಆಪ್ಷನ್ ಬಂದು ಎ ಕುತುಬುದ್ದೀನ್ ಐಬಕ್, ಬಿ ಇಲ್ತಮಶ್, ಸಿ ಗಿಯಾಸುದ್ದೀನ್ ಬಲ್ಬನ್, ಡಿ ರಜಿಯಾ ಸುಲ್ತಾನ್. ಇದಕ್ಕೆ ಸರಿಯಾದಂತ ಉತ್ತರ ಬಂದು ಬಿ ಇಲ್ತಮಶ್ ಆಗಿರುತ್ತೆ. ದೆಹಲಿ ಸುಲ್ತಾನರ ಸ್ಥಾಪಕ ಅಂತೇಳಿ ಕುತುಬುದ್ದೀನ್ ಐಬಕನನ್ನು ಕರೆಯಲಾಗುತ್ತೆ. ಹಾಗೆ ಇಲ್ಲಿ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತೇಳಿ ಇಲ್ತಮಶ್ನನ್ನ ಕರೆಯಲಾಗುತ್ತೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಇಲ್ತಮಶ್ ಬಗ್ಗೆ ನೋಡೋದಾದ್ರೆ, ಅಫ್ಘಾನಿಸ್ತಾನದ ಇಲ್ಬರಿ ಪಂಗಡಕ್ಕೆ ಸೇರಿದವರು ಯಾರು ಅಂತಂದ್ರೆ ಈ ಇಲ್ತಮಶ್ ಆಗಿರ್ತಾರೆ. ಈತ ಐಬಕನ ಗುಲಾಮ ಆಗಿರ್ತಾನೆ. ಈ ಕುತುಬುದ್ದೀನ್ ಐಬಕ್ ಏನಿದಾನೆ, ಇವನ ಗುಲಾಮ ಯಾರಂತಂದ್ರೆ ಇಲ್ತಮಶ್. ಈತನನ್ನ ಗುಲಾಮರ ಗುಲಾಮ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈತನನ್ನ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈತ ರಾಜಧಾನಿಯನ್ನ ದೆಹಲಿಗೆ ವರ್ಗಾವಣೆಯನ್ನ ಮಾಡ್ತಾನೆ. ಕ್ರಿಸ್ತಶಕ 1216ರಲ್ಲಿ ತಾಜುದ್ದೀನ್ ಎಲ್ದೋಜ್ನನ್ನ ಸೋಲಿಸಿ ಈತ 3ನೇ ತರನ್ ಯುದ್ಧವನ್ನ ಮಾಡ್ತಾನೆ. ಇಲ್ಲಿ 3ನೇ ತರನ್ ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಕ್ವಶನ್ ಕೂಡ ನಿಮ್ಗೆ ಕೇಳಲಾಗುತ್ತೆ. ಅದರಲ್ಲಿ ಸರಿಯಾದಂತ ಉತ್ತರ ಇಲ್ತಮಶ್ ಮತ್ತೆ ತಾಜುದ್ದೀನ್ ಎಲ್ದೋಜ್ ಇವರ ನಡುವೆ ನಡೆದಿರ್ತಕ್ಕಂಥ ಯುದ್ಧವನ್ನ 3ನೇ ತರನ್ ಯುದ್ಧ ಅಂತೇಳಿ ಕರೆಯಲಾಗುತ್ತೆ. ನಿಮ್ಗೆ 1 ಮತ್ತು 2ನೇ ತರನ್ ಯುದ್ಧ ಆಲ್ರೆಡಿ ಗೊತ್ತಿರ್ತವೆ. ಮೊಹಮ್ಮದ್ ಗೋರಿ ಮತ್ತು ಚೌಹಾಣರ 3ನೇ ಪೃಥ್ವಿರಾಜ್ ಚೌಹಾಣನ ಮಧ್ಯೆ ಈ 1 ಮತ್ತು 2ನೇ ತರನ್ ಯುದ್ಧಗಳು ನಡೀತವೆ. ಅದಾದ್ಮೇಲೆ ಈ 3ನೇ ತರನ್ ಯುದ್ಧ ಇಲ್ತಮಶ್ ಮತ್ತೆ ತಾಜುದ್ದೀನ್ ಎಲ್ದೋಜ್ ಇವರ ನಡುವೆ ನಡೆಯುತ್ತೆ. ಈತ ಚಹಲ್ಗಾನಿ ಅಥವಾ ಚಾಲಿಸಾ ಎನ್ನುವಂತಹ ಒಂದು ಪದ್ಧತಿಯನ್ನ ಪ್ರಾರಂಭ ಮಾಡ್ತಾನೆ. ಇದು 40 ಸರದಾರರ ಕೂಟ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇದರ ಸ್ಥಾಪನೆ ಮಾಡಿದವರು ಯಾರಂತಂದ್ರೆ ಅದು ಇಲ್ತಮಶ್ ಆಗಿರ್ತಾನೆ. ಹಾಗೆ ಸುಲ್ತಾನ್ ಎನ್ನುವಂತಹ ಬಿರುದನ್ನು ಪಡೆದ ಭಾರತದ ಮೊದಲ ಮುಸ್ಲಿಂ ದೊರೆ ಆಗಿರ್ತಾನೆ. ಯಾರಂತಂದ್ರೆ ಇಲ್ತಮಶ್. ಈತ ನಾಣ್ಯಗಳನ್ನ ಟಂಕಿಸ್ತಾನೆ. ಬೆಳ್ಳಿಯ ಟಂಕ ಎನ್ನುವಂತಹ ಮತ್ತು ತಾಮ್ರದ ಜೀತಾಲ್ ಎನ್ನುವಂತಹ ನಾಣ್ಯಗಳನ್ನ ಜಾರಿಗೆ ತರ್ತಾನೆ. ಹಾಗೆ ಈತ ನಾಣ್ಯಗಳ ಮೇಲೆ ಶಿವಲಿಂಗ ಮತ್ತು ಗೂಳಿಯ ಚಿತ್ರ ಮುದ್ರಿಸಿರುವ ಒಬ್ಬ ರಾಜ ಆಗಿರ್ತಾನೆ. ಹಾಗೆ ಈತನ ಸಾಮ್ರಾಜ್ಯವನ್ನ ಇಕ್ತಾಗಳಾಗಿ ವಿಂಗಡಣೆ ಮಾಡಿ ಒಂದು ಸಾಮ್ರಾಜ್ಯದ ಆಡಳಿತವನ್ನ ನಡೆಸ್ತಾ ಇದ್ದ. ಈ ಇಕ್ತಾ ಎನ್ನುವಂತಹ ಪ್ರದೇಶಗಳ ಆಡಳಿತವನ್ನ ನೋಡಿಕೊಳ್ಳೋದಕ್ಕಾಗಿ ಆ ಒಂದು ಆಡಳಿತಗಾರರನ್ನ ಇಕ್ತಾದಾರರ ಅಂತೇಳಿ ಕೂಡ ಕರೆಯಲಾಗ್ತಾ ಇತ್ತು. ಈ ಇಕ್ತಾದಾರರ ಕಾರ್ಯ ಏನಂತಂದ್ರೆ ಕಂದಾಯ ಸಂಗ್ರಹ ಮಾಡೋದು ಮತ್ತು ನ್ಯಾಯ ತೀರ್ಮಾನ ಮಾಡೋದು ಈ ಇಕ್ತಾಗಳ ಒಂದು ಕರ್ತವ್ಯ ಆಗಿರುತ್ತೆ. ಹಾಗೆ ಈತ 1236ರಲ್ಲಿ ಕ್ರಿಸ್ತಶಕ 1236ರಲ್ಲಿ ಒಂದು ಕುತುಬ್ ಮಿನಾರನ್ನ ಪೂರ್ಣಗೊಳಿಸ್ತಾನೆ. ಇದು ಇಲ್ತಮಶ್ ಬಗ್ಗೆ ಇರುವಂತ ಮಾಹಿತಿ. ಹಾಗೆ ಮತ್ತೆ ಇಲ್ಲಿ ಕುತುಬುದ್ದೀನ್ ಐಬಕ್ ಇವ್ರ ಬಗ್ಗೆ ನೋಡೋದಾದ್ರೆ, ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಅಂತ ಹೇಳಿ ಕರೀತಾರೆ. ಕ್ರಿಸ್ತಶಕ 1206ರಿಂದ 1210ರವರೆಗೆ ಇವರು ಆಳ್ವಿಕೆಯನ್ನ ಮಾಡ್ತಾರೆ. ಈತ ಮೊದಲನೇ ರಾಜಧಾನಿ ಲಾಹೋರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕುತುಬುದ್ದೀನ್ ಐಬಕ್ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಮುಂದೆ ಇಲ್ತಮಶ್ ಏನಿದ್ದಾನೆ, ಆತ ಲಾಹೋರ್ನಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನ ಬದಲಾಯಿಸ್ಕೊಳ್ತಾನೆ. ಈತನ ಆಸ್ಥಾನದಲ್ಲಿ ಹಸನ್ ನಿಜಾಮಿ ಎನ್ನುವಂತಹ ಒಬ್ಬ ಕವಿ ಇರ್ತಾನೆ. ಆತನ ಕೃತಿ ಯಾವುದು ಅಂತಂದ್ರೆ ತಾಜ್ ಉಲ್ ಮಾಸೆರ್ ಎನ್ನುವಂತಹ ಕೃತಿಯನ್ನ ಹಸನ್ ನಿಜಾಮಿ ಬರೀತಾನೆ. ಇವು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸ್ ಆಗಿರ್ತವೆ. ಹಾಗಾಗಿ ಇವುಗಳನ್ನ ನೀವು ಬರೆದಿಟ್ಕೊಳ್ಳಿ, ನೋಟನ್ನ ಮಾಡ್ಕೊಂತ ಇರಿ. ಹಾಗೆ ಇನ್ನೊಬ್ಬ ಕವಿ ಇರ್ತಾನೆ ಫಕ್ರುದ್ದೀನ್ ಅಂತೇಳಿ. ಈತ ಬರೆದಿರ್ತಕ್ಕಂಥ ಕೃತಿ ಯಾವುದಂತಂದ್ರೆ ತಾರಿಕ್ ಎ ಮುಮಾಲಿಕ್. ಈ ಒಂದು ಕೃತಿಯನ್ನ ಫಕ್ರುದ್ದೀನ್ ಅವರು ಬರೆದಿರ್ತಾರೆ. ಕುತುಬುದ್ದೀನ್ ಐಬಕ್ಕನ ಕಾಲದಲ್ಲಿರುವಂತಹ ಕುತುಬುದ್ದೀನ್ ಐಬಕ್ಕನ ಆಡಳಿತದ ಸಮಯವನ್ನ ಹಸನ್ ನಿಜಾಮಿ ಎನ್ನುವಂತಹ ಒಬ್ಬ ಕವಿ ಏನಿದ್ದಾನೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅದೇನಪ್ಪಾ ಅಂತಂದ್ರೆ, ಒಂದೇ ನೀರಿನ ಕೊಳದಲ್ಲಿ ಕುರಿ ಮತ್ತು ತೋಳ ಒಟ್ಟಿಗೆ ನೀರು ಕುಡಿಯುತ್ತಿದ್ದವು. ಇದರ ಅರ್ಥ ಏನಂತಂದ್ರೆ ಅಷ್ಟು ಶಾಂತ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತವನ್ನ ಈ ಕುತುಬುದ್ದೀನ್ ಐಬಕ್ ಮಾಡ್ತಾ ಇರ್ತಾನೆ. ಹಾಗೆ 2ನೇ ತರನ್ ಯುದ್ಧದ ವಿಜಯದ ನೆನಪಾಗಿ ದೆಹಲಿಯಲ್ಲಿ ಈತ ಕುವೈತ್ ಉಲ್ ಇಸ್ಲಾಂ ಎನ್ನುವಂತಹ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಇದು ಭಾರತದ ಮೊದಲ ಮಸೀದಿಯಾಗಿದೆ. ನಿಮ್ಗೆ ಕ್ವಶನ್ ಕೂಡ ಕೇಳ್ಬೋದು, ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡಿದ ಮಸೀದಿ ಯಾವುದು ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಅದು ಕುವೈತ್ ಉಲ್ ಇಸ್ಲಾಂ. ಇದು ಭಾರತದ ಮೊದಲ ಮಸೀದಿ ಆಗಿರುತ್ತೆ. ನಂತರ ಸೂಫಿ ಸಂತ ಆಗಿರುವಂತಹ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ ಅವರ ಒಂದು ನೆನಪಿಗಾಗಿ
ಈತ ಕುತುಬ್ ಮಿನಾರ್ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಒಂದು ಕಟ್ಟಡವನ್ನ ಮುಂದೆ ಇಲ್ತಮಶ್ 1236ರಲ್ಲಿ ಪೂರ್ಣಗೊಳಿಸ್ತಾನೆ. ಹಾಗೆ ರಾಜಸ್ಥಾನದ ಅಜ್ಮೇರದಲ್ಲಿ ಅಡಾಯ್ ದಿನ್ ಕಾ ಚೋಪ್ರಾ ಎನ್ನುವಂತಹ ಒಂದು ಮಸೀದಿಯನ್ನು ಕೂಡ ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ. ಈ ಮಸೀದಿಗಳನ್ನ ಇಂಡೋ ಸಾರ್ಸನಿಕ್ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾನೆ. ಈ ಇಂಡೋ ಇಸ್ಲಾಮಿಕ್ ಶೈಲಿಯ ಬಗ್ಗೆ ಮಾತನಾಡೋದಾದ್ರೆ ಇದು ಚೌಕಾಕಾರದ ಕಟ್ಟಡವನ್ನ ನಿರ್ಮಾಣ ಮಾಡುವಂತಹ ಒಂದು ಲಕ್ಷಣ ಆಗಿರುತ್ತೆ. ಇಲ್ಲಿ 4 ಮೂಲೆಯಲ್ಲಿ ಮಿನಾರ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಮಿನಾರ್ಗಳ ಮಧ್ಯದಲ್ಲಿ ಒಂದು ಗೊಮ್ಮಟವನ್ನ ನಿರ್ಮಾಣ ಮಾಡಲಾಗುತ್ತೆ. ಗೊಮ್ಮಟದ ಹೊರ ಮೇಲ್ಮೈಗೆ ವಕ್ರಾಕಾರದ ಕಮಾನುಗಳನ್ನ ನಿರ್ಮಾಣ ಮಾಡಿ ಗೊಮ್ಮಟದ ಒಳಗಡೆ ಖಾಲಿ ಪ್ರಹಾಂಗಣಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಈ ರೀತಿಯಾದಂತಹ ಇಂಡೋ ಸಾರ್ಸನಿಕ್ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಒಂದು ಮಸೀದಿಗಳನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಅದು ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡ್ತಾನೆ. ಇದಾದ್ಮೇಲೆ ಈತನಿಗೆ ಲಾಕ್ ಬಕ್ಷ್ ಎನ್ನುವಂತಹ ಬಿರುದು ಕೂಡ ಇರುತ್ತೆ. ಲಾಕ್ ಬಕ್ಷ್ ಬಿರುದು ಹೊಂದಿರುವಂತಹ ರಾಜ ಯಾರು ಅಂತಂದ್ರೆ ಅದು ಕುತುಬುದ್ದೀನ್ ಐಬಕ್. ಈತ ತನ್ನ ಮಗಳನ್ನ ಇಲ್ತಮಶನಿಗೆ ನೀಡಿ ವಿವಾಹವನ್ನ ಮಾಡಿರ್ತಾನೆ. ಕ್ರಿಸ್ತಶಕ 1210ರಲ್ಲಿ ಪೋಲೋ ಅಥವಾ ಚೌಗನ್ ಆಟ ಅಂತ ಏನ್ ಕರಿತೀವಿ, ಆ ಒಂದು ಆಟವನ್ನ ಆಡುವಾಗ ಕುದುರೆ ಮೇಲಿಂದ ಬಿದ್ದು ನಿಧನವನ್ನ ಹೊಂದ್ತಾನೆ. ಈತನ ನಂತರ ಈತನ ಮಗ ಆರಾಮ್ ಶಾ ಏನಿದೆ ಆತ ಆಳ್ವಿಕೆ ಮಾಡ್ತಾನೆ. ನಂತರ ಇಲ್ತಮಶ್ ಈ ಆರಾಮ್ ಶಾನ ಮೇಲೆ ದಂಗೆ ಮಾಡಿ ದೆಹಲಿಯ ಜೂಡ್ ಎನ್ನುವಂತಹ ಮೈದಾನದಲ್ಲಿ ಈ ಆರಾಮ್ ಶಾನ ಹತ್ಯೆ ಮಾಡಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಇಲ್ತಮಶ್ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಈತನನ್ನ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತೇಳಿ ಯಾರನ್ನ ಕರೀತಾರೆ ಅಂತಂದ್ರೆ ಇಲ್ತಮಶ್. ಯಾಕಂದ್ರೆ ಈತ ದೆಹಲಿಯನ್ನ ಆಳ್ವಿಕೆ ಮಾಡುವಾಗ ಸಾಕಷ್ಟು ರಾಜ್ಯಗಳನ್ನ ಗೆದ್ದುಕೊಂಡು ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ. ಹಾಗಾಗಿ ಇಲ್ತಮಶನನ್ನ ನಿಜವಾದ ಸ್ಥಾಪಕ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಬಗ್ಗೆ ನೋಡೋದಾದ್ರೆ ಕ್ರಿಸ್ತಶಕ 1266ರಿಂದ 1286ರವರೆಗೆ ಒಂದು ಆಳ್ವಿಕೆಯನ್ನ ಮಾಡ್ತಾನೆ. ಈತನ ಮೊದಲ ಹೆಸರು ಬಹವುದ್ದೀನ್ ಆಗಾ ಖಾನ್ ಅಂತೇಳಿ. ಈತ ಅಫ್ಘಾನಿಸ್ತಾನದ ಅಲ್ಬರಿ ಪಂಗಡಕ್ಕೆ ಸೇರಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಈತನನ್ನ ದೆಹಲಿ ಸುಲ್ತಾನರ ಪುನರ್ ಸ್ಥಾಪಕ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಇಲ್ಲಿ ದೆಹಲಿ ಸುಲ್ತಾನರ ಸ್ಥಾಪಕ ಅಂತೇಳಿ ಕುತುಬುದ್ದೀನ್ ಐಬಕನನ್ನ ಕರೆಯಲಾಗುತ್ತೆ. ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತೇಳಿ ಇಲ್ತಮಶ್ನನ್ನ ಕರೆಯಲಾಗುತ್ತೆ. ಹಾಗೆ ದೆಹಲಿ ಸುಲ್ತಾನರ ಪುನರ್ ಸ್ಥಾಪಕ ಅಂತೇಳಿ ಗಿಯಾಸುದ್ದೀನ್ ಬಲ್ಬನ್ ಇವರನ್ನ ಕರೆಯಲಾಗುತ್ತೆ. ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ, ನೋಟ್ ಮಾಡ್ಕೊಳ್ಳಿ. ಮತ್ತೆ ಈತ ಕಬ್ಬಿಣ ಮತ್ತು ರಕ್ತ ಎನ್ನುವಂತಹ ನೀತಿಯನ್ನ ಅನುಸರಣೆ ಮಾಡ್ತಾ ಇದ್ದ. ಈತ ತನ್ನನ್ನು ತಾನು ದೇವರ ನೆರಳು ಅಥವಾ ಛಾಯೆ ಎಂದು ಕರೆದುಕೊಂಡಿರ್ತಕ್ಕಂಥ ರಾಜ ಯಾರಂತಂದ್ರೆ ಅದು ಗಿಯಾಸುದ್ದೀನ್ ಬಲ್ಬನ್. ಈತ ಶಿದ್ಧ ಮತ್ತು ಫೈಬೋಸ್ ಎನ್ನುವಂತಹ ಪದ್ಧತಿಗಳನ್ನ ಜಾರಿಗೆ ತರ್ತಾನೆ. ಇಲ್ಲಿ ಶಿದ್ಧ ಪದ್ಧತಿ ಅಂತಂದ್ರೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡುದು. ಹಾಗೆ ಫೈಬೋಸ್ ಪದ್ಧತಿ ಅಂತಂದ್ರೆ ಸುಲ್ತಾನರ ಪಾದಗಳಿಗೆ ಚುಂಬಿಸುವುದು. ಈ 2 ಪದ್ಧತಿಗಳನ್ನ ಜಾರಿಗೆ ತಂದವರು ಯಾರಂತಂದ್ರೆ ಅದು ಗಿಯಾಸುದ್ದೀನ್ ಬಲ್ಬನ್. ಹಾಗೆ ಈತ ದೆಹಲಿಯಲ್ಲಿ ನವರೋಜಾ ಉತ್ಸವವನ್ನ ಜಾರಿಗೆ ತರ್ತಾನೆ. ಈತ ದೆಹಲಿಯಲ್ಲಿ ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಇದರ ಜೊತೆಗೆ ದಿವಾನ್ ಇ ಅರ್ಜ್ ಎನ್ನುವಂತಹ ಸೈನಿಕ ಇಲಾಖೆಯನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಇದರ ಜೊತೆಗೆ ಈತ ಈ 40 ಜನರ ಸರದಾರರ ಕೂಟ ಏನಿದೆ ಅದನ್ನ ರದ್ದು ಮಾಡಿದಂತ ರಾಜ ಯಾರಂತಂದ್ರೆ ಅದು ಗಿಯಾಸುದ್ದೀನ್ ಬಲ್ಬನ್ ಆಗಿರ್ತಾನೆ. ಹಾಗೆ ಇಲ್ಲಿ ರಜಿಯಾ ಸುಲ್ತಾನ್ ಇವ್ರ ಬಗ್ಗೆ ಮಾತಾಡೋದಾದ್ರೆ ದೆಹಲಿ ಸಿಂಹಾಸನ ಏರಿರುವಂತಹ ಮೊದಲ ಮಹಿಳೆ ಯಾರಂತಂದ್ರೆ ಅದು ರಜಿಯಾ ಸುಲ್ತಾನ್. ಇವರು 1236ರಿಂದ 1240ರ ಮಧ್ಯದಲ್ಲಿ ಇವರು ಆಳ್ವಿಕೆಯನ್ನ ಮಾಡ್ತಾರೆ. ಇವರು ಇಲ್ತಮಶನ ಮಗಳಾಗಿರ್ತಾರೆ. ಈ ರಜಿಯಾ ಸುಲ್ತಾನರ ಆಡಳಿತವನ್ನ ವಿರೋಧಿಸಿ ಪಂಜಾಬಿನ ಮೊಹಮ್ಮದ್ ಜುನೈದಿ ಖಾನ್ ಏನಿದಾನೆ ಇವರ ವಿರುದ್ಧ ದಂಗೆ ಏಳ್ತಾನೆ. ಇವರು ತಮ್ಮ ಸೇನೆಯನ್ನ ಬಲಿಷ್ಠಗೊಳಿಸಲು ಅಬಿಸಿನಿಯಾ ದೇಶದ ಜಮಾಲುದ್ದೀನ್ ಯಾಕೂತನನ್ನ ನೇಮಕ ಮಾಡ್ತಾರೆ. ಇವರು ತಮ್ಮ ಅಶ್ವಸೇನೆಯನ್ನ ಬಲಿಷ್ಠಗೊಳಿಸುವುದಕ್ಕೆ ಅಶ್ವಸೇನೆಯ ದಂಡನಾಯಕನನ್ನಾಗಿ ಅಬಿಸಿನಿಯಾ ದೇಶದ ಜಮಾಲುದ್ದೀನ್ ಯಾಕೂತ್ನನ್ನ ನೇಮಕ ಮಾಡಿಕೊಳ್ತಾರೆ. ಯಾರಂತಂದ್ರೆ ರಜಿಯಾ ಸುಲ್ತಾನ್. ಹಾಗೆ ಬೇಟೆಗಾರರ ಮುಖ್ಯಸ್ಥನನ್ನಾಗಿ ಗಿಯಾಸುದ್ದೀನ್ ಬಲ್ಬನ್ ಅನ್ನ ಆಯ್ಕೆ ಮಾಡ್ತಾರೆ. ಈತನನ್ನ ಅಮೀರ್ ಎ ಶಿಕಾರಿ ಎನ್ನುವಂತಹ ಬಿರುದಿನಿಂದ ಕೂಡ ಕರೆಯಲಾಗ್ತಾ ಇತ್ತು. ಇವ್ರ ಮೇಲೆ ಅಲ್ತುನಿಯಾ ಎಂಬ ರಾಜ ದಾಳಿ ಮಾಡಿ ಯಾಕೂತನನ್ನ ಹತ್ಯೆ ಮಾಡಿ ರಜಿಯಾ ಸುಲ್ತಾನರನ್ನ ವಿವಾಹ ಆಗ್ತಾರೆ. ಇದಿಷ್ಟು ಇವ್ರ ಬಗ್ಗೆ ಇರತಕ್ಕಂತ ಮಾಹಿತಿ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ 7ನೇ ಶತಮಾನದಲ್ಲಿ ಹರ್ಷವರ್ಧನನು ಡ್ಯಾಶ್ ರಿಂದ ಪರಾಭವಗೊಂಡನು. ಇದು ಮೊನ್ನೆ ನಡೆದಿರತಕ್ಕಂತ FD ಎಕ್ಸಾಮ್ ನಲ್ಲಿ ಕೇಳಲಾಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಆಪ್ಷನ್ಸ್ ನೋಡಿ: ಗುರ್ಜರರ ಪ್ರತಿಹಾರರ ದೊರೆ, ಚಾಲುಕ್ಯರ ದೊರೆ, ರಾಷ್ಟ್ರಕೂಟರ ದೊರೆ, ಪಾಲ ದೊರೆ. ಇದಕ್ಕೆ ಸರಿಯಾದಂತ ಉತ್ತರ ಚಾಲುಕ್ಯರ ದೊರೆ. ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನರ ನಡುವೆ ನರ್ಮದಾ ನದಿ ಕಾಳಗ ನಡೆಯುತ್ತೆ.
ಕ್ರಿಸ್ತಶಕ 634ರಲ್ಲಿ ಈ ಒಂದು ನರ್ಮದಾ ನದಿ ಕಾಳಗ ನಡೆಯುತ್ತೆ. ಇಲ್ಲಿ ಹರ್ಷವರ್ಧನ ಮತ್ತು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ನಡುವೆ ನಡೆಯುತ್ತೆ. ಈತ ಚಾಲುಕ್ಯರ ದೊರೆಯಾಗಿರ್ತಾನೆ. ಇಲ್ಲಿ ಗೆದ್ದವರು ಇಮ್ಮಡಿ ಪುಲಕೇಶಿ. ಈ ಒಂದು ಇಮ್ಮಡಿ ಪುಲಕೇಶಿ ಗೆದ್ದ ನಂತರ ಈತನಿಗೆ ಪರಮೇಶ್ವರ ಎನ್ನುವಂತಹ ಬಿರುದು ಬರುತ್ತೆ. ಈ ಒಂದು ನರ್ಮದಾ ನದಿ ಕಾಳಗದ ಬಗ್ಗೆ ಐಹೊಳೆ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈ ಐಹೊಳೆ ಶಾಸನವನ್ನ ರಚಿಸಿದವರು ಯಾರಂತಂದ್ರೆ ರವಿಕೀರ್ತಿ. ಹರ್ಷವರ್ಧನನ್ನ ಸೋಲಿಸಿ ಪರಮೇಶ್ವರ ಎನ್ನುವಂತಹ ಬಿರುದನ್ನ ಇಮ್ಮಡಿ ಪುಲಕೇಶಿ ಪಡೆದಿರ್ತಾನೆ. ಮುಂದೆ ಕ್ರಿಸ್ತಶಕ 642ರಲ್ಲಿ ಪಲ್ಲವರ 1ನೇ ನರಸಿಂಹವರ್ಮ ಏನಿರ್ತಾನೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ವಾತಾಪಿಕೊಂಡ ಎನ್ನುವಂತಹ ಬಿರುದನ್ನ ಪಡ್ಕೋತಾನೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಇದನ್ನ ಮೊನ್ನೆ FD ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಮುಂದಿನ ಪ್ರಶ್ನೆ, ಪ್ರಜೆಗಳ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡಿದ ತಿದ್ದುಪಡಿ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಒಂದು 7ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 55ನೇ ತಿದ್ದುಪಡಿ, 61ನೇ ತಿದ್ದುಪಡಿ. ಇದಕ್ಕೆ ಸರಿಯಾದಂತ ಉತ್ತರ ಒಂದು ಆಪ್ಷನ್ ಡಿ, 61ನೇ ತಿದ್ದುಪಡಿ ಕಾಯ್ದೆ. ಈ 61ನೇ ತಿದ್ದುಪಡಿ ಕಾಯ್ದೆ ಮೂಲಕ ಪ್ರಜೆಗಳ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡಲಾಗುತ್ತೆ. ಮೊದಲು 21 ವರ್ಷ ಮತದಾನದ ವಯಸ್ಸಾಗಿದ್ದು ನಂತರ 18ಕ್ಕೆ ಇಳಿಕೆ ಮಾಡಲಾಗುತ್ತೆ. ಇಲ್ಲಿ 7ನೇ ತಿದ್ದುಪಡಿ ಬಗ್ಗೆ ಮಾತಾಡೋದಾದ್ರೆ ಈ 7ನೇ ತಿದ್ದುಪಡಿ 1956 ನವೆಂಬರ್ 1ರಂದು ಈ ಒಂದು ತಿದ್ದುಪಡಿಯನ್ನು ಮಾಡಲಾಗುತ್ತೆ. ರಾಜ್ಯಗಳ ಪುನರ್ರಚನಾ ಕಾಯ್ದೆ ಜಾರಿಗೆ ಮಾಡಲಾಯಿತು ಈ ಒಂದು ತಿದ್ದುಪಡಿಯ ಮೂಲಕ. ಹಾಗೆ 2 ಮತ್ತು 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ರಾಜ್ಯಪಾಲರು ಮತ್ತು ಒಂದೇ ಹೈಕೋರ್ಟ್ ಅನ್ನ ನೇಮಕ ಮಾಡುವಂತಹ ಅನುಮತಿಯನ್ನ ಈ 7ನೇ ತಿದ್ದುಪಡಿಯಲ್ಲಿ ನೀಡಲಾಗುತ್ತೆ. ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ, ನೋಟ್ ಮಾಡ್ಕೊಳ್ಳಿ. ಹಾಗೆ 42ನೇ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಮಾತನಾಡೋದಾದ್ರೆ ಇದು 1976ರಲ್ಲಿ ಈ ಒಂದು ತಿದ್ದುಪಡಿಯನ್ನ ಮಾಡಲಾಗುತ್ತೆ. ಇದನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕೂಡ ಕರೆಯುತ್ತಾರೆ 42ನೇ ತಿದ್ದುಪಡಿಯನ್ನ. ಇಲ್ಲಿ ಪ್ರಸ್ತಾವನೆಗೆ 3 ಪದಗಳನ್ನ ಸೇರ್ಪಡೆ ಮಾಡಲಾಗುತ್ತೆ. ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಅಥವಾ ಐಕ್ಯತೆ ಎನ್ನುವಂತಹ ಪದಗಳನ್ನ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಲಾಗುತ್ತೆ. ಹಾಗೆ 4A ಈ ಒಂದು ಭಾಗಕ್ಕೆ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಗುತ್ತೆ. 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಗುತ್ತೆ. ಇದರ ಜೊತೆಗೆ ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರದ ಅವಧಿಯನ್ನ 5ರಿಂದ 6 ವರ್ಷಕ್ಕೆ ಏರಿಕೆಯನ್ನ ಮಾಡಲಾಗುತ್ತೆ. ಇದರ ಜೊತೆಗೆ 5 ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗುತ್ತೆ. ಯಾವಂತಂದ್ರೆ ಶಿಕ್ಷಣ, ಅರಣ್ಯ, ವನ್ಯಜೀವಿ ಮತ್ತು ಪಕ್ಷಿಗಳ ಸಂರಕ್ಷಣೆ, ಅಳತೆ ಮತ್ತು ತೂಕ, ಕೆಳ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರಗಳು. ಈ 5 ಅಂಶಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರ್ಪಡೆಯನ್ನ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಭಾರತದ ಸುಪ್ರೀಂ ಕೋರ್ಟ್ ಅನ್ನು ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಯಿತು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಬಂದು 1784ರ ಪಿಟ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಇದಕ್ಕೆ ಸರಿಯಾದಂತ ಉತ್ತರ ಬಂದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಒಂದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಇದು ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಕಾಯ್ದೆಯಾಗಿರುತ್ತೆ. ಇದನ್ನ 1765ರಲ್ಲಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿದ್ದ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಏನಾಗುತ್ತೆ ಅದು ತೆಗೆದು ಹಾಕುತ್ತೆ. ಇದ್ರ ಜೊತೆಗೆ ಇದು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಕೂಡ ಸ್ಥಾಪನೆ ಮಾಡುತ್ತೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಎಲ್ಲಿ ಅಂತಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ. ಹಾಗೆ ಇದರಲ್ಲಿ ಕಂಪನಿಯ ನೌಕರರು ಯಾವುದೇ ಖಾಸಗಿ ವ್ಯವಹಾರಗಳಲ್ಲಿ ತೊಡಗದಂತೆ ಮತ್ತು ಸ್ಥಳೀಯರಿಂದ ಲಂಚ ಪಡೆಯದಂತೆ ನಿರ್ಬಂಧವನ್ನ ಈ 1773ರ ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಜಾರಿಗೆ ಮಾಡಲಾಗುತ್ತೆ. ಹಾಗೆ ಇಲ್ಲಿ 1784ರ ಪಿಟ್ ಇಂಡಿಯಾ ಕಾಯ್ದೆ ಬಗ್ಗೆ ನೋಡೋದಾದ್ರೆ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಸ್ಥಾಪನೆ ಮಾಡಲಾಯಿತು. ಗವರ್ನರ್ ಸಲಹಾ ಸಮಿತಿಯ ಸದಸ್ಯರು ಏನಿರ್ತಾರೆ 4 ಜನ ಇರುವಂತಹ ಸಮಿತಿಯನ್ನ 3 ಜನಕ್ಕೆ ಇಳಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ ಕಂಪನಿಯ ವಾಣಿಜ್ಯ ಕಾರ್ಯಗಳು ಬೇರೆ ಮತ್ತು ಆಡಳಿತ ಕಾರ್ಯಗಳನ್ನ ಬೇರ್ಪಾಡು ಮಾಡಲಾಗುತ್ತೆ. ಎಲ್ಲಿ ಅಂತಂದ್ರೆ 1784ರ ಪಿಟ್ ಇಂಡಿಯಾ ಕಾಯ್ದೆಯಲ್ಲಿ. ಹಾಗೆ 1813ರ ಚಾರ್ಟರ್ ಕಾಯ್ದೆ ಬಗ್ಗೆ ಮಾತಾಡೋದಾದ್ರೆ ಇದು ಭಾರತದಲ್ಲಿನ ಬ್ರಿಟಿಷ್ ವಸಾಹತು ಪ್ರದೇಶಗಳನ್ನ ಬ್ರಿಟಿಷ್ ಸಾರ್ವಭೌಮತ್ವಕ್ಕೆ ಸೇರ್ಪಡೆಯನ್ನ ಮಾಡಲಾಗುತ್ತೆ, ಅಂದ್ರೆ ಒಳಪಡಿಸಲಾಗುತ್ತೆ. ಇದರ ಜೊತೆಗೆ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನ ಮೀಸಲಿಡಲಾಗುತ್ತೆ.
ಯಾವುದರಲ್ಲಿ ಅಂತಂದರೆ 1813ರ ಚಾರ್ಟರ್ ಕಾಯ್ದೆಯಲ್ಲಿ ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗುತ್ತೆ. ಹಾಗೆ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ಮತ ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನು 1813ರ ಚಾರ್ಟರ್ ಕಾಯ್ದೆಯಲ್ಲಿ ನೀಡಲಾಗುತ್ತೆ. ಹಾಗೆ 1833ರ ಚಾರ್ಟರ್ ಕಾಯ್ದೆ ಬಗ್ಗೆ ಮಾತಾಡೋದಾದರೆ ಇದು ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತೇಳಿ ಮರುನಾಮಕರಣ ಮಾಡಲಾಗುತ್ತೆ. ಇದರ ಜೊತೆಗೆ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಂಕ್ರನ್ನ ನೇಮಕ ಮಾಡಲಾಗುತ್ತೆ. ನಿಮಗೆ ಕ್ವಶನ್ ಕೂಡ ಕೇಳಬಹುದು, ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ಆಲ್ರೆಡಿ ಕೇಳಿದರೆ ಅದಕ್ಕೆ ಸರಿಯಾದಂತ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು. ಹಾಗೆ ಭಾರತದ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರದ ನಿಯಂತ್ರಣ ಏನಿರುತ್ತೆ ಇದನ್ನ ಗವರ್ನರ್ ಜನರಲ್ ನಲ್ಲಿ ಕೇಂದ್ರೀಕೃತ ಮಾಡಲಾಗುತ್ತೆ. ಹಾಗೆ ಈ ಕಾಯ್ದೆಯನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತ ಕೂಡ ಕರೆಯಲಾಗುತ್ತೆ. ಮತ್ತೆ ಲಾರ್ಡ್ ಮೆಕಾಲಿಯವರ ಅಧ್ಯಕ್ಷತೆಯಲ್ಲಿ ಒಂದು ಕಾನೂನು ಆಯೋಗವನ್ನ ಈ 1833ರ ಚಾರ್ಟರ್ ಕಾಯ್ದೆಯಲ್ಲಿ ಮಾಡಲಾಗುತ್ತೆ. ಗವರ್ನರ್ ಜನರಲ್ ಸಲಹಾ ಸಮಿತಿ ಅಥವಾ ಕಾರ್ಯಕಾರಿ ಸಮಿತಿ ಏನಿದೆ ಅದನ್ನ ಮತ್ತೆ 4ನೇ ಸದಸ್ಯರನ್ನ ಸೇರ್ಪಡೆ ಮಾಡಲಾಗುತ್ತೆ. ಅದು ಕಾನೂನು ಸಲಹೆಗಾರರನ್ನಾಗಿ ಈ 1833ರ ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಇದರ ಜೊತೆಗೆ ಅಲ್ಲಿರುವಂತಹ ಗವರ್ನರ್ ಸಲಹಾ ಸಮಿತಿ ಅಥವಾ ಕಾರ್ಯಕಾರಿ ಸಮಿತಿ ಏನಿದೆ ಅದು ಮತ್ತೆ 4 ಜನರ ಸದಸ್ಯರ ಒಂದು ಸಮಿತಿ ಆಗುತ್ತೆ. ಇದಿಷ್ಟು ಸ್ನೇಹಿತರೆ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ಗಳ ಬಗ್ಗೆ ಇರತಕ್ಕಂಥ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ರಿಪೀಟೆಡ್ ಆಗಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಕ್ವಶನ್ ಕೇಳಬಹುದಾದಂತಹ ಟಾಪಿಕ್ಗಳಾಗಿರ್ತವೆ. ಹಾಗಾಗಿ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಕ್ಲಾಸ್ಗಳನ್ನು ನಮ್ಮ ಚಾನಲಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.